ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ಸಮ್ಮರ್ ಕ್ಯಾಂಪ್ ಅಂತ ಅಂದರೆ ಏನೊಂದು ಡ್ರಾಯಿಂಗ್ ಮಾಡ್ತಾಯಿದ್ರು, ಕ್ರಾಫ್ಟ್ ಹೇಳ್ಕೊಡ್ತಾ ಇದ್ರು, ಸೊ ಇಷ್ಟಕ್ಕೆ ಸೀಮಿತ ಆಗಿತ್ತು. ಆದರೆ ಈಗ ಸಮ್ಮರ್ ಕ್ಯಾಂಪ್ ಅಂತ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಬಂಡಲ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಆ ಮಕ್ಳಿಗೆ ಯಾವುದು ಬೇಕು ಬೇಡ ಅನ್ನೋ ಕನ್ಫ್ಯೂಷನ್ ಸ್ಟೇಟಸಲ್ಲಿರೋ ಅಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾರೆ. ಸಮ್ಮರ್ ಕ್ಯಾಂಪ್ ಅಂತ ಬಂದ ತಕ್ಷಣ ಒಂದು ಮಿನಿಮಮ್ ಒಂದು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ಒಂದು 10th ಸ್ಟ್ಯಾಂಡರ್ಡ್ ಮಕ್ಕಳ ತನಕ ಕಳಿಸೋವಂಥ ಪ್ಲ್ಯಾನ್ಸ್ ಇರುತ್ತೆ. ಆದರೆ ನಮಗೆ ಬರೋ ಟೆನ್ಷನ್ ಏನು ಅಂತಂದರೆ 2 ವರ್ಷದ ಮಕ್ಕಳಿಂದ ಒಂದು 5 ವರ್ಷ 6 ವರ್ಷದ ಮಕ್ಕಳನ್ನ ಹೇಗಪ್ಪ ಸಮ್ಮರ್ ಕ್ಯಾಂಪಿಗೆ ಕಳಿಸೋದು ಅನ್ನೋ ಯೋಚನೆಯೂ ಇರುತ್ತೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇಂಥ ಪುಟಾಣಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಡೆ ಸಮ್ಮರ್ ಕ್ಯಾಂಪ್ಸ್ಗಳನ್ನ ಕೂಡ ಮಾಡ್ತಾರೆ. ಹಾಗಿದ್ರೆ ಇಂಥ ಪುಟಾಣಿ ಮಕ್ಕಳಿಗೆ ಏನು ಸಮ್ಮರ್ ಕ್ಯಾಂಪ್ ಮಾಡ್ತಾರೆ, ಆ ಕ್ಯಾಂಪಲ್ಲಿ ಏನು ಹೇಳ್ಕೊಡ್ತಾರೆ, ಅವಕ್ಕೆ ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಹೇಳಿದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಕ್ಯಾಟಗರಿ ಕೂಡ ಇರ್ತಾರೆ. ಸೊ ಅಂಥ ಮಕ್ಕಳಿಗೆ ಕ್ಯಾಂಪಲ್ಲಿ ಏನು ಹೇಳ್ಕೊಡ್ತಾರೆ, ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಮಕ್ಕಳಿಗೆ ನಿಜವಾಗ್ಲೂ ಅದರಲ್ಲೂ 2, 3, 4, 5 ವರ್ಷದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಬೇಕಾ? ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತು ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ರೇಡಿಯಂಟ್ ಕಿಡ್ಸ್ ಪ್ರೀ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಸೊ 2 ವರ್ಷದಿಂದ 5 ವರ್ಷದ ಮಕ್ಕಳ ತನಕ ಆ ಕ್ಯಾಂಪಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಟು ಕೃತಿಕಾ ಕುಟೀರ ಒನ್ಸ್ ಅಗೇನ್. ಸೊ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಇವತ್ತು ರೇಡಿಯಂಟ್ ಕಿಡ್ಸ್ ಪ್ರೀ ಸ್ಕೂಲಿಗೆ ಬಂದಿದ್ದೀನಿ. ಸೊ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ನನ್ನ ಜೊತೆ ರೇಡಿಯಂಟ್ ಕಿಡ್ಸ್ ಪ್ರೀ ಸ್ಕೂಲ್ ಸೆಂಟರ್ ಹೆಡ್ ಆಗಿರುವಂತಹ ವಿದ್ಯಾ ಅವರ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೃತಿಕಾ. ಸೊ ಸಮ್ಮರ್ ಕ್ಯಾಂಪ್ ಅಂದ ತಕ್ಷಣ ಮನೇಲಿ ಎಲ್ಲ ಕಡೆ ನೋಡೋದು ಏನೊಂದು ಡ್ರಾಯಿಂಗ್ ಮಾಡಿಸ್ತಾರೆ, ಡ್ರಾಮಾ, ಡಾನ್ಸ್, ಯೋಗ ಮಾಡಿಸ್ಬೋದು, ಅದು ಒಂದು ಸ್ವಲ್ಪ ದೊಡ್ಡ ಮಕ್ಕಳಿಗಾದ್ರೆ ಅರ್ಥ ಆಗುತ್ತೆ ಅಂತ. ಆದರೆ ನಿಮ್ಮ ಈ ರೇಡಿಯಂಟ್ ಕಿಡ್ಸ್ ಪ್ರೀ ಸ್ಕೂಲಲ್ಲಿ 2 ವರ್ಷದಿಂದ 5 ವರ್ಷ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದೆ. ಸೊ ಹೇಗೆ ಇದು ಅಷ್ಟು ಚಿಕ್ಕ ಮಕ್ಕಳಿಗೆ ಮಾಡೋಕ್ಕಾಗುತ್ತಾ ಅನ್ನೋ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಇದೆ. ವೆರಿ ನೈಸ್ ಕ್ವೆಶ್ಚನ್. ಆಕ್ಚುಲಿ ನಿಮ್ಗೆ ಈ ತರ ಕ್ವೆಶ್ಚನ್ ಇದೆ ಅಲ್ಲ, ಪೇರೆಂಟ್ಸ್ ಕೂಡ ದೇ ಕಮ್ ಅಪ್ ವಿತ್ ದ ಸೇಮ್ ಕ್ವೆಶ್ಚನ್. ಎಸ್, ಥ್ಯಾಂಕ್ಸ್ ಫಾರ್ ವೆಲ್ಕಮಿಂಗ್ ಮೀ ಆನ್ ದಿಸ್ ಶೋ. ಸೊ ಎಸ್, ಎಲ್ಲರಿಗೂ ಹಾಯ್. ನಾನು ವಿದ್ಯಾ. ಕೃತಿಕಾ ಹೇಳಿದಂಗೆ ನಾನು ರೇಡಿಯಂಟ್ ಕಿಡ್ಸ್ ಪ್ರೀ ಸ್ಕೂಲ್ ದಟ್ಟಗಳ್ಳಿನ ಸೆಂಟರ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವೈ ಸಮ್ಮರ್ ಕ್ಯಾಂಪ್ ಇಸ್ ನೆಸೆಸರಿ ಅಥವಾ ಯಾಕೆ ಇಂಪಾರ್ಟೆಂಟ್ ಅನ್ನೋದಿದ್ರೆ, ಈ 2 years to 5 years ಇಸ್ ಅ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಚೈಲ್ಡ್ಸ್ ಲರ್ನಿಂಗ್. ಸೊ ಈ 2 ರಿಂದ 5 ವರ್ಷ ಮಕ್ಕಳಿಗೆ ಏನೇನು ಹೇಳ್ಕೊಟ್ರು ಕಲಿತಾ ಹೋಗ್ತಾರೆ. ಇಟ್ ಈಸ್ ನಮ್ದು ಮಿಸ್ಕನ್ಸೆಪ್ಷನ್ ಅಷ್ಟೇ, ಕಲಿತಾರ, ಕಳಿಸ್ಬೇಕಾ, ಅಲ್ಲಿ ಕಲಿತು ಏನು ಮಾಡಬೇಕಾಗಿದೆ, ನಾವೇನು IAS ಲೆವೆಲ್ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಇದೆಲ್ಲ ಪೇರೆಂಟ್ಸ್ದು ಕ್ವೆಶನ್ಸ್ ಇರುತ್ತೆ. ಬಟ್ ಆದರೆ ಆಸ್ ಐ ಟೋಲ್ಡ್, ಸಮ್ಮರ್ ಕ್ಯಾಂಪ್ ಇಸ್ ದ ಸ್ಟೆಪಿಂಗ್ ಸ್ಟೇಜ್. ಸೊ ಯಾಕೆ ಕಳಿಸ್ಬೇಕು ಮಕ್ಕಳನ್ನ ಅಂದರೆ, ಇದು ಒಂದು ಪ್ರೀ ಸ್ಕೂಲ್ಗೆ ರೆಡಿ ಆಗೋಕ್ಕೆ ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗೆ ಕಳಿಸ್ಬೇಕು. ಈಗ ಸಮ್ಮರ್ ಕ್ಯಾಂಪ್ ಇಲ್ಲದಿದ್ರೆ ಮನೆಯಲ್ಲಿ ಪೇರೆಂಟ್ಸ್ ಏನು ನೀವು ಜಾಸ್ತಿ ಆಕ್ಟಿವಿಟೀಸ್ ಮಾಡ್ಸೋಕ್ಕಾಗಲ್ಲ, ಅಥವಾ ಅವ್ರಿಗಿರುವಂಥ ಎನರ್ಜಿ ಲೆವೆಲ್ಗೆ ನಾವು ಪೇರೆಂಟ್ಸ್ ಆಗಿ ಅಷ್ಟೊಂದು ಆಟ ಆಡೋಕ್ಕೂ ಅವ್ರ ಹತ್ರ ಚಾನ್ಸೇ ಇಲ್ಲ. ಇಲ್ಲಿ ಬಂದಾಗ ಖಂಡಿತವಾಗ್ಲೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅವರೇ ಮಾಡ್ತಾರೆ. ಮತ್ತು ಅಟ್ ದಿ ಎಂಡ್ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಖುಷಿ ಏನು ಗೊತ್ತಾ, ಅಮ್ಮ ಇದು ನಾನೇ ಮಾಡಿದೆ, ಅಪ್ಪ ಇದು ನಾನೇ ಮಾಡಿದೆ ಅಂತ ಹೇಳ್ತಾರಲ್ಲ, ಆಗ ಎಸ್ ಎಕ್ಸೈಟೆಡ್, ದೇ ಸೋ ಎಕ್ಸೈಟೆಡ್, ಆ ಒಂದು ಮುಖ ನೋಡೋಕ್ಕೆ ಚಂದ. ಅಥವಾ ಪೇರೆಂಟ್ಸ್ ದೇ ವಿಲ್ ಹ್ಯಾವ್ ಲಾಟ್ ಮೆನಿ ಕ್ವೆಶನ್, ಇಷ್ಟು ನೀನೇ ಮಾಡಿದ್ಯಾ ಅಂತ. ಸೊ ಫಸ್ಟ್ ಅಲ್ಲಿ ನಾವು ಕಲಿಬೇಕಾದ್ರೆ ಏನು ಅಂದರೆ, ವಿ ಶುಡ್ ಸ್ಟಾರ್ಟ್ ಬಿಲೀವಿಂಗ್ ಆರ್ ಚಿಲ್ಡ್ರನ್. ಅವರು ಬಂದು ಏನೋ ಖುಷಿಯಾಗಿ ನಿಮ್ಮ ಹತ್ರ ಹೇಳಿದಾಗ, ಓ ಹೌದಾ, ವಾ, ಎಂಕರೇಜ್ ದೆಮ್. ಆ ಎಂಕರೇಜ್ಮೆಂಟ್ ಏನು ಮಾಡುತ್ತೆ ಅಂದರೆ, ಆನ್ ಬ್ಯಾಕ್ ಆಫ್ ಮೈ ಮೈಂಡ್ ಅದು ಇರುತ್ತೆ ಕಾನ್ಸ್ಟೆಂಟ್ ಆಗಿ. ಸೊ ಮಕ್ಕಳನ್ನ ಅದು ಪುಷ್ ಮಾಡ್ತಾ ಹೋಗುತ್ತೆ. ಅದು ಒಂಥರ ಹೇಗೆ ಅಂದರೆ, ನಮ್ಗೆ ಏನಾದರೂ ಆಸೆ ತೋರಿಸಿದ್ರೆ ನಾವು ಕೆಲಸ ಬೇಗ ಮಾಡ್ತೀವಿ. ಸೊ ಇಲ್ವಾ, ಚೆನ್ನಾಗಿ ಮಾಡಿದ್ಯಾ, ಹೀಗೆ ಮಾಡು ಮಗು. ಸೊ ಇದು ಏನಾಗುತ್ತೆ ಅಂದರೆ, ಮಗುಗೆ ಹುರಿದುಂಬಿಸ್ತಾ ಹೋಗುತ್ತೆ, ನಾನು ಇದನ್ನು ಮಾಡಬೇಕು ಅಂತ. ಸೊ ಅಷ್ಟನ್ನ ಪ್ರೀ ಸ್ಕೂಲ್ನಲ್ಲಿ ಸೇರ್ಸೋಕ್ಕಿಂತ ಮುಂಚೆ ಸಮ್ಮರ್ ಕ್ಲಬ್ನಲ್ಲಿ ಪೇರೆಂಟ್ಸ್ ಮಾಡಿಬಿಟ್ರೆ ದ ಚಿಲ್ಡ್ರನ್ ಆರ್ ಸೂಪರ್ ರೆಡಿ ಫಾರ್ ಪ್ರೀ ಸ್ಕೂಲ್. ಸೊ ಹಾಗಾಗಿ 2 to 5 years ಏಜ್ ಗ್ರೂಪ್ ಮಕ್ಕಳಿಗೂ ಸಮ್ಮರ್ ಕ್ಯಾಂಪ್ ಇಸ್ ವೆರಿ ನೆಸೆಸರಿ. ಏನೆಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರೆ? ಶ್ಲೋಕಾಸ್ ಈ ಚಿಕ್ಕ ಮಕ್ಕಳ ಬಾಯಿನಲ್ಲಿ ಕೇಳಕ್ಕೆ ಚಂದ, ಹೇಳಿ ಆಯ್ತಾ. ಬಟ್ ಆದ್ರೆ ಆ ತೊದಲು ನುಡಿಗಳಿರತ್ತಲ್ಲ, ಕೇಳಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಹೇಳೋದು ಯಾವಾಗಲೂ ಕೃತಿಕ, ಎಲ್ಲಿ ಕಲಿಬೇಕು, ಏನನ್ನ ಕಲಿಬೇಕು ಅದನ್ನ ಕಲಿತಾರೆ ಮಕ್ಕಳು. ಈಗ ಕೆಲವು ಪೇರೆಂಟ್ಸ್ ಬಂದು ಹೇಳ್ತಾರೆ, ಅಯ್ಯೋ ನಮಗ್ ಮನೇಲಿ ಟೈಮ್ ಇಲ್ಲಪ್ಪ ಕಲ್ಸಕ್ಕೆ ಅಂತ. ಸೊ ಇವಾಗ ನಾನು ಹೇಳೋದು, ಫಸ್ಟ್ ಲರ್ನಿಂಗ್ ಸ್ಟೆಪ್ ಆಗೋದು ಮನೆಯಲ್ಲಿ. ಸೊ ಮನೆಯಲ್ಲಿ ಟೈಮ್ ಇಲ್ಲ, ಯಾರು ಕಲಿಸ್ಬೇಕು, ನೆಕ್ಸ್ಟ್ ಬರೋದು ಸ್ಕೂಲಿಂಗ್. ಸೊ ಸ್ಕೂಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವಿಲ್ಲಿ ಶ್ಲೋಕ ಕಲಿಸ್ತಾ ಹೋಗ್ತೀವಿ ಮಕ್ಕಳಿಗೆ, ಸ್ಮಾಲ್ ಶ್ಲೋಕ ಕಲಿಸ್ತಾ ಹೋಗ್ತೀವಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ
ತರ ಹೇಳ್ಕೊಡ್ತಾ ಇದೀವಿ, Oh, wow. ಮತ್ತೆ ಕೆಲವು ಸ್ಮಾಲ್ ಪೋಸಸ್ ಹೇಳ್ಕೊಡ್ತಾ ಇದೀವಿ. Okay. ಸೊ ಅದನ್ನೆಲ್ಲ ಕಲಿತಾ ಹೋಗ್ತಾರೆ. ಆಕ್ಚುಲಿ ನಮ್ಮ ಮೈಂಡ್ ಸೆಟ್ ನಲ್ಲಿ ಆಸ್ ಅನ್ ಅಡಲ್ಟ್ ನಮ್ಗಿರತ್ತೆ ಮಕ್ಕಳು ಕಲಿಯಲ್ಲ ಅಂತ. ಹೌದು. ಬಟ್ ಗಿವನ್ ಅನ್ ಆಪರ್ಚುನಿಟಿ ಇಟ್ ಇಸ್ ಅ ವಾವ್ ಫೀಲಿಂಗ್. ಆ ಮಕ್ಕಳು ಕಲಿತಾರೆ. Okay. ಸೊ ಹಾಗೆ ಆರ್ಟ್ ಅಂಡ್ ಕ್ರಾಫ್ಟ್ ಕಲಿತಾರೆ. ಸೊ ಹಾಗೆ ಸ್ಕ್ರಿಬ್ಲಿಂಗ್, ಪೇಂಟಿಂಗ್ ಕಲಿತಾರೆ. ಬಣ್ಣಗಳು ಅಂದ್ರೆ ನಮ್ಗಂತೂ ತುಂಬಾ ಇಷ್ಟ. ಹೂ Okay. ಡಸಂಟ್ ಲೈಕ್ ಕಲರ್ಸ್? ಸೊ Okay. ಮಕ್ಕಳ ವಿಷಯಕ್ಕೆ ಬಂದಾಗ ಇನ್ನ ತುಂಬಾ ಕಲಿತಾ ಹೋಗ್ತಾರೆ. Okay. ಕ್ಲೇ ಮೌಲ್ಡಿಂಗ್ ಮಾಡಿಸ್ತಾ ಹೋಗ್ತೀವಿ. Okay. ಸೊ ಡಾನ್ಸ್ ಹೇಳ್ಕೊಡ್ತಾ ಇದೀವಿ ಮಕ್ಕಳಿಗೆ. Okay. ಸೊ ಇದೆಲ್ಲ ಸ್ಮಾಲ್ ಥಿಂಗ್ಸ್ ವಾಟ್ ಎ ಚೈಲ್ಡ್ ಕ್ಯಾನ್ ಡು. ಸೊ ಇದನ್ನ ಮಾಡ್ತಾ ಇವನ್ ದೇ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಅಂಡ್ ಇವನ್ ವಿ ಆಸ್ ಟೀಚರ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಎಂಜಾಯಿಂಗ್. ಓಕೆ, ಐ ಥಿಂಕ್ ನನ್ನ ಮುಂದಿನ ಪ್ರಶ್ನೆ ನಿಮ್ಮನ್ನು ಕೇಳಿದ್ರೆ ಆಪ್ಟ್ ಆಗಿರುತ್ತೆ. ಏನಂದರೆ ಈಗಿನ ದಿನದಲ್ಲಿ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ತುಂಬ ಆಗಿದೆ. ಮನೆಯಲ್ಲಿ ಜನ ಕಮ್ಮಿ, ಮಾತಾಡೋಕೆ ಜನ ಇಲ್ಲ, ಬೀದಿಯಲ್ಲಿ ಮಕ್ಕಳಿಲ್ಲ, ಪಾರ್ಕ್ಗೆ ಹೋಗೋಕ್ಕಾಗಲ್ಲ, ಪೇರೆಂಟ್ಸ್ಗೆ ಟೈಮ್ ಇಲ್ಲ. ಆದರೆ ಈಗ ಈ ಒಂದು ಸಮ್ಮರ್ ಕ್ಯಾಂಪ್ಗೆ ಬಂದಾಗ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಬೇಕು ಅಂತಲೇ ಸಮ್ಮರ್ ಕ್ಯಾಂಪಿಗೆ ಹಾಕ್ತಾರೆ. ಬಟ್ ಈಗ ನೀವು ಈಗಿನ ಮಕ್ಕಳಲ್ಲಿ ಕಾಣ್ತಾ ಇರುವಂತಹ ಪ್ರಾಬ್ಲಮ್ಸ್ ಏನು? ನೀವು ಫಸ್ಟೇ ಹೇಳಿದ್ರೆ ಸ್ಕ್ರೀನ್ ಟೈಮ್ ಪ್ರಾಬ್ಲಮ್. ಆಕ್ಚುಲಿ ನಮ್ದ್ರಲ್ಲಿ ಒಂದು ಸೇಯಿಂಗ್ ಇದೆ ಇಂಗ್ಲಿಷ್ ನಲ್ಲಿ, ಮಂಕಿ ಸಿ ಮಂಕಿ ಡೂ ಅಂತ. ನಾವ್ ಏನ್ ಮಾಡ್ತೀವೋ ಅದನ್ನ ನಮ್ಮ ಮಕ್ಕಳು ಕಲಿತಾ ಹೋಗ್ತಾರೆ. ಸೊ ಇವಾಗ ನಾವು ಎವ್ರಿ ಟೈಮ್ ಮೊಬೈಲ್ ನಲ್ಲಿ ಇದ್ರೆ ಮಕ್ಕಳು ಏನ್ ಕಲಿತಾರೆ? ಟ್ರೂ. ಸೊ ಮೊಬೈಲ್ ಇಟ್ಕೊಳ್ತಾರೆ. ಅದೇ ನಾವು ಬುಕ್ಸ್ ಇಟ್ಕೊಂಡಿದ್ರೆ ಏನ್ ಕಲಿತಾರೆ? ಮಕ್ಕಳು ಬುಕ್ಸ್ ಇಟ್ಕೊಳ್ತಾರೆ. ಸೊ ದಿಸ್ ಇಸ್ ಒನ್ ಸ್ಮಾಲ್ ಚೇಂಜಸ್. ಈವನ್ ಐ ಆಸ್ಕ್ ಪೇರೆಂಟ್ಸ್, ಅಟ್ ಲೀಸ್ಟ್ ದಿನದಲ್ಲಿ 1 hour ಸ್ಪೆಂಡ್ ವಿತ್ ಯುವರ್ ಚೈಲ್ಡ್, ಫಾರ್ ಯುವರ್ ಚೈಲ್ಡ್. ಸೊ ಆ ಟೈಮ್ನಲ್ಲಿ ಮೇಕ್ ದಟ್ ಕಮಿಟ್ಮೆಂಟ್ಲಿ ನಾನು ಈ ಟೈಮ್ಲಿ ಮೊಬೈಲ್ ಮುಟ್ಟಲ್ಲ ಅಂತ. ಸೊ ಇವಾಗ ನಾವು ಒಂದು ಫಿಲಮ್ ಥಿಯೇಟರ್ಗೆ ಹೋದಾಗಲೇ 3 hour ಫಿಲಮ್ ನೋಡ್ತೀವಿ. ಸುಮ್ಮನೆ ಕೂತಿರ್ತೀವಿ. ಕೆಲವು ಸಲ ಅದು ಅರ್ಥ ಆಗುತ್ತೋ, ಚೆನ್ನಾಗಿರುತ್ತೋ, ಕೆಲವು ಸಲ ಎಲ್ಲ ಅಯ್ಯೋ ದುಡ್ಡು ಕೊಟ್ಬಿಟ್ಟಿದೀನಿ ನೋಡೋಣ ಅಂತ ಬರುತ್ತೆ. ಬಟ್ ಆದರೆ ವೆನ್ ಯು ಬ್ರಿಂಗಿಂಗ್ ಅಪ್ ಯುವರ್ ಚೈಲ್ಡ್, ಅವ್ರಿಗಾಗಿ ಎಷ್ಟು ಸಮಯ ನಾವು ಕೊಡಬೇಕು? ಸೊ ಟೈಮ್ ಗಿವಿಂಗ್ ಫಾರ್ ಯುವರ್ ಚೈಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಕೊಟ್ಟಾಗ ಸೊ ಎವ್ರಿಥಿಂಗ್ ಇಸ್ ಬಿಕಮ್ ಈಸಿ. ನನ್ನ ಮಗು ಕೂರಲ್ಲ, ಕೆಲವು ಸರಿ ಪೇರೆಂಟ್ಸ್ ಅದು ಬರ್ತಾರೆ. ಸೊ ಯಾಕೆ ಕೂರಲ್ಲ? ನೀವು ಅಂಥದ್ದು ಏನು ಮಾಡ್ತಾ ಇದ್ದೀರಾ? ಸೊ ಇಫ್ ಇಟ್ ಆಲ್ ಇವಾಗ ನನಗೇನೆ ಯಾರಾದರೂ ಒಂದು ಜಾಗದಲ್ಲಿ ಅರ್ಧ ಗಂಟೆ ಸುಮ್ಮನೆ ಕೂತ್ಕೋ ಅಂದ್ರೆ ಮೇ ಬಿ ಐ ನಾಟ್ ಬಿ ಏಬಲ್ ಟು ಡೂ ಇಟ್. ಸೊ ಇದನ್ನ ನಿಮ್ಮ ಮಗುವಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಸೊ ಮಕ್ಕಳುಗಳಿಗೆ ಏನು ಮಾಡ್ಬೋದು? ಸ್ಯಾಂಡ್ ಕ್ಲೇ ಕೊಡ್ಬೋದು, ಅಥವಾ ಮನೆಯಲ್ಲಿ ಕ್ಲೇ ಕೊಡೋಕ್ಕೆ ಕೆಲವು ಪೇರೆಂಟ್ಸ್ ಹೆದರ್ಕೊಳ್ತಾರೆ. ಸೊ ಅವಾಗ ಏನು ಮಾಡ್ಬೋದು? ಈ ಗೋಧಿ ಹಿಟ್ಟು ಕಲಸಿರೋದು, ಚಪಾತಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಕೊಡ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಒಂದು ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಕೆಲವು ಮಕ್ಕಳುಗಳು ಅದರಲ್ಲಿ ಆಲ್ಫಾಬೆಟ್ಸ್ ಮಾಡ್ತಾ ಹೋಗ್ತಾರೆ. ಸೊ ಇದು ಅವರ ಕ್ರಿಯೇಟಿವ್ ಲೆವೆಲ್ನ ಬೆಳೆಸ್ತಾ ಹೋಗುತ್ತೆ. ಸೊ ಆಸ್ ಪೇರೆಂಟ್ಸ್ ದೇರ್ ಆರ್ ಲಾಟ್ ಮೆನಿ ಆಕ್ಟಿವಿಟೀಸ್ ಅವರು ಮನೆಯಲ್ಲಿ ಮಾಡ್ಬೋದು. ಈಗ ತರಕಾರಿ ತರ್ತೀರಾ ನಿಮ್ಮ ಮನೆಯಲ್ಲಿ ಅಲ್ವಾ ಕೃತಿಕಾ? ಹೌದು. ಸೊ ಇವಾಗ ಎಷ್ಟೋ ಮಕ್ಕಳಿಗೆ ತರಕಾರಿಗಳ ಹೆಸರೇ ಗೊತ್ತಿಲ್ಲ. ಹೌದು. ಆಯ್ತಾ? ಗ್ರೀನ್ ಕಲರ್ ತಗೊಂಬಾ, ಆರೆಂಜ್ ಕಲರ್ ತಗೊಂಬಾ, ಹೀಗೆ ನಾವು ಹೇಳ್ತೀವಿ. ಬಟ್ ಆದರೆ ಆಸ್ ಎ ಪೇರೆಂಟ್ ನಾನು ನನ್ನ ಮಗು ಹತ್ರ ತರಕಾರಿಗಳನ್ನ ಹಾಕ್ಬಿಟ್ಟು ಕವರ್ ಕೊಟ್ಬಿಟ್ಟು ಈ ತರಕಾರಿನ ಇದಕ್ಕೆ ಹಾಕು. ಸೊ ತರಕಾರಿ ಹೆಸರು ಬರುತ್ತೆ. ಅಂಡ್ ವೈಲ್ ಎ ಚೈಲ್ಡ್ ಇಸ್ ಲರ್ನಿಂಗ್ ಹೆಂಗೆ ಸೆಗ್ರಿಗೇಟ್ ಮಾಡೋದು ಅಂತ, ಇದನ್ನೇ ಅಲ್ಲ ನಾವು ಕಲಿಕೆ ಅನ್ನೋದು. ಹೌದು. ಸೊ ದಿಸ್ ಕ್ಯಾನ್ ಹ್ಯಾಪನ್ ಎನಿವೇರ್. ಸೊ ನಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ಪೇರೆಂಟ್ಸಿಗೆ ಒಂದಷ್ಟು ಕಿವಿ ಮಾತು ಹೇಳೋದಾದರೆ, ಮಕ್ಕಳನ್ನ ಪ್ರೀ KGಗೆ ಸೇರಿಸೋದ್ರಿಂದ ಉಪಯೋಗಗಳೇನು, ಸಮ್ಮರ್ ಕ್ಯಾಂಪ್ಗೆ ಸೇರಿಸೋದ್ರಿಂದ ಉಪಯೋಗಗಳೇನು ಅಂತ ಹೇಳೋದಾದರೆ ಏನು ಹೇಳ್ತೀರಾ? ಇವಾಗ ಕೆಲವರೆಲ್ಲ ಪೇರೆಂಟ್ಸು ಇನ್ನೊಂದು ಕಂಪ್ಲೇಂಟ್ ಬರೋದು, ಓ ಮೈ ಬೇಬಿ ಇಸ್ ಬಾರ್ನ್ ಡ್ಯೂರಿಂಗ್ ಕೋವಿಡ್. ಸೊ ಕೋವಿಡ್ ಬಾರ್ನ್ ಮಕ್ಕಳುಗಳು ಹೇಗಾಗಿದ್ದಾರೆ ಅಂದ್ರೆ ಅವ್ರು ಯಾರ ಜೊತೆ ಓಪನ್ ಅಪ್ ಆಗಲ್ಲ, ಶೈ ನೇಚರ್, ಕೆಲವ್ರಿಗೆಲ್ಲ ಸ್ಪೀಚ್ ಡಿಲೇಸ್, ಕೆಲವ್ರಿಗೆಲ್ಲ ಸಖತ್ ಬಿಹೇವಿಯರಲ್ ಇಶ್ಯೂಸ್ ನೋಡ್ತಾ ಇದೀವಿ ನಾವು ಇವಾಗಲೇ ಮಕ್ಕಳಲ್ಲಿ ನೋಡ್ತಾ ಇದೀವಿ. ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದ್ದಾಗಲೂ ಅದು ಹೇಗಾಗುತ್ತೆ ಅಂದ್ರೆ ಮೊಬೈಲ್ ಕಿತ್ಕೊಂಡಿದ ತಕ್ಷಣ ಕೈನಲ್ಲಿರೋದು ಎಸೆಯೋ ಅಂತದ್ದು ಮಕ್ಕಳು. ಸೊ ಹಿಂಗೆಲ್ಲ ಆಗುತ್ತೆ. ಸೊ ನಾವು ಆ ಮಕ್ಕಳುಗಳಿಗೆ ಎಲ್ಲೋ ಒಂದು ಪ್ರೀ ಸ್ಕೂಲ್ನಲ್ಲಿ ಹಾಕಿದೀವಿ. ಅಟ್ಲೀಸ್ಟ್ 3 hours ಅವ್ರಿಗೆ ಬೇಕಾಗಿರುವಂತ ಆಕ್ಟಿವಿಟೀಸ್ ಮಾಡ್ತಾ ಹೋಗ್ತಾರೆ ಮಕ್ಕಳು. ಸೊ ಅವಾಗ ಏನಾಗ್ತಾರೆ ಹೇಳಿ, ಅಲ್ಲಿಂದ ಮೊಬೈಲ್ ಸ್ಕ್ರೀನ್ ಟೈಮ್ ಟಿವಿಯಿಂದ ದೂರ ಬರ್ತಾರೆ. ಸೊ ಹಂಗೆ ಆದಾಗ ಅವ್ರಿಗೆ ನೆಕ್ಸ್ಟ್ ಏನ್ ಮಾಡಬೇಕು, ಮುಂದೆ ಸ್ಕೂಲ್ನಲ್ಲಿ ಏನಾಗುತ್ತೆ, ಸೊ ಅದೆಲ್ಲ ಆಗ್ತಾ ಹೋಗುತ್ತೆ. ಮತ್ತೆ ಒಂದು ಪಿಯರ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಏನ್ 2 ವರ್ಷದ ಮಗುನ ಹಾಕ್ಬೇಕಾ, ನಾವು ಹೇಳ್ಕೊಡೋದು ಏನ್ ಹೇಳ್ಕೊಡ್ತಾರೆ? ಎಕ್ಸಾಕ್ಟ್ಲಿ. ಸೊ ಮನೆಯಲ್ಲಿ ಒಂದೇ ಮಗು ಇದ್ದಾಗ ಬೇರೆ ಮಕ್ಕಳ ಜೊತೆ ಬೆರಿಬೇಕು ಅಂತ ಹೇಳ್ಕೊಡೋಕೆ ಚಾನ್ಸೇ ಇಲ್ಲ. ಹೌದು. ನಾವು ಪಾರ್ಕ್ ಹೋದಾಗ ಕೆಲವು ಸಲ ನೋಡಿದ್ವಿ, ಈ ಜಾರುಬಂಡೆ ಆಡ್ಬೇಕಾದ್ರೆ ಒಂದ್ ಮಗು ಇನ್ನೊಂದು ಮಗುಗೆ ಬಿಡಲ್ಲ, ಶೇರ್ ಮಾಡಲ್ಲ. ಸೊ ಅದೆಲ್ಲ ಬರೋದು ಎಲ್ಲಿದ್ರೆ ಸ್ಕೂಲ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಇನ್ನೊಂದು ಗಾದೆ ಹೇಳ್ತಾರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಸೊ ಅದು ಎಷ್ಟು ಟ್ರೂ. ಅವರು ಹೆಂಗೆ ಬೆಳೀತಾ ಹೋಗ್ತಾರೆ ಚಿಕ್ಕ ವಯಸ್ಸಿನಲ್ಲಿ, ಇಟ್ ಕಾಂಟ್ರಿಬ್ಯೂಟ್ಸ್ ಟು ದೇರ್ ಫ್ಯೂಚರ್ ಗ್ರೋತ್ ಆಲ್ಸೋ. ಓಕೆ. ಸೊ ಬೇಸಿಕ್ ಫೌಂಡೇಶನ್ ಚೆನ್ನಾಗಿ ಸಿಕ್ಬಿಟ್ರೆ ಆಮೇಲೆ ದೇ ಕ್ಯಾನ್ ಎಕ್ಸೆಲ್ ಇನ್ ವಾಟ್ ಎವರ್ ದೇ ಡು. ಸೊ ಹಾಗಾಗಿ ಒಂದು ಪ್ರೀ ಸ್ಕೂಲ್ ಶಿಕ್ಷಣ
ತುಂಬ ಮುಖ್ಯ. ಓಕೆ, ಸೊ ಮ್ಯಾಮ್ ಈಗ ಆಲ್ರೆಡಿ ಒಂದು ಬ್ಯಾಚ್ನ ಮುಗಿಸ್ತಾ ಇದ್ದೀರಾ ನೀವು, ಸೊ ಮತ್ತೊಂದು ಬ್ಯಾಚ್ನ ಶುರು ಮಾಡ್ತಾ ಇದ್ದೀರಾ, ಯಾವಾಗಿಂದ ಶುರು ಮಾಡ್ತಾ ಸೊ ಇದ್ದೀರಾ? ನಂದು ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇರೋದು May 3rd ಇಂದ. May 3rd to 25th ಇನ್ನೊಂದು ಬ್ಯಾಚ್ ರನ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಫನ್, ಲಾಟ್ಸ್ ಆಫ್ ಎಕ್ಸೈಟಿಂಗ್ ಗೇಮ್ಸ್ ಇದೆ. ಹಾಗೆ ನಾನು ಇನ್ನೊಂದು ಹೇಳಿಲ್ಲ, ನಮ್ಮ ಸಮ್ಮರ್ ಕ್ಲಬ್ ನಲ್ಲಿ ದೇಸಿ ಗೇಮ್ಸ್ ಅಂತ ಮಾಡಿಸ್ತಾ ಇದೀವಿ. ಓಕೆ, ಕುಂಟೆಬಿಲ್ಲೆ ಮರ್ತು ಹೋಗಿದ್ದಾರೆ, ಕಲ್ಲಿನ ಆಟ ಮರ್ತು ಹೋಗಿದ್ದಾರೆ. ಸೊ ಹಾಗೆ ಈ ಚೆಸ್ ಇರ್ಬೋದು ಅಥವಾ ಕ್ಯಾರಂ ಬೋರ್ಡ್ ಇರ್ಬೋದು. ಸೊ ಇದೆಲ್ಲ ಕೆಲವು ಆಟಗಳು ನಾವಿಲ್ಲಿ ಅಳುಗುಳಿ ಮನೆ, ಆಮೇಲೆ ಚೌಕಾಬಾರ ಎಲ್ಲ ಮರ್ತೋಗಿದ್ದಾರೆ ಮಕ್ಕಳುಗಳು. ಆಕ್ಚುಲಿ ಮಕ್ಳಿಗೆ ಗೊತ್ತೇ ಇಲ್ಲ, ಪೇರೆಂಟ್ಸ್ ಮರ್ತೋಗಿದ್ದಾರೆ ಅಂತ ಹೇಳ್ಬೋದು. ಪೇರೆಂಟ್ಸ್ ಇವಾಗ ಆಟ ಆಡ್ಸಕ್ಕೂ ಹೌದು, ನಮ್ಮ ಕೃತಿಕಾ ಆಟ ಆಡ್ಸಕ್ಕೂ ಹೌದು, ನಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್ ನಿಮಗೆ ಫಾರ್ ಇಂಟರ್ವ್ಯೂಯಿಂಗ್. ತುಂಬಾ ಇಂಪಾರ್ಟೆಂಟ್ ಇತ್ತು ನನಗೂ ಕೂಡ. ಹಾಗೆ ನೋಡುವಂಥ ಪೇರೆಂಟ್ಸ್ಗೆ ಅಟ್ಲೀಸ್ಟ್ ಒಂದು ಇನ್ಸೈಟ್ ಬಂದಿರುತ್ತೆ, ಯಾಕೆ ಪ್ರೀ ಸ್ಕೂಲ್ ಸೇರಿಸಬೇಕು ಅಂತ ಇರುತ್ತೆ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ಸಮ್ಮರ್ ಕ್ಲಬ್. ಇದಕ್ಕೆ ಬರಬೇಕು ಅಂತಿಲ್ಲ, ಎಲ್ಲೇ ಒಂದು ಮಗುವಿನ ಹತ್ರ ಪ್ರೀ ಸ್ಕೂಲ್ ಇದೆ ಅಂದರೆ ಖಂಡಿತ ಎನ್ರೋಲ್ ಮಾಡಿಸಿ. ನಿಮ್ಮ ಮಗುವಿನಲ್ಲಿ ಆಗುವಂಥ ಚೇಂಜಸ್, ಆ ಬೆಳವಣಿಗೆ ವೆರಿ ಇಂಪಾರ್ಟೆಂಟ್. ಸೊ ಎಸ್, ಪ್ಲಾನ್ ಎನಿಥಿಂಗ್, ಪ್ಲಾನ್ ಪರ್ಫೆಕ್ಟ್ ಫಾರ್ ಯುವರ್ ಚೈಲ್ಡ್. ಓಕೆ, ಸಮ್ಮರ್ ಕ್ಯಾಂಪ್ ಅನ್ನೋದು ನಿಜವಾಗ್ಲೂ ಎಷ್ಟು ಇಂಪಾರ್ಟೆಂಟ್. ಅದರಲ್ಲೂ 2 ವರ್ಷದಿಂದ 5 ವರ್ಷದ ಮಕ್ಕಳ ಜೊತೆ ಮಿಂಗಲ್ ಆಗೋಕೆ ಎಷ್ಟು ಕಷ್ಟಪಡ್ತಾರೆ. ಸೊ ಆ ಒಂದು ಎಲ್ಲ ಬ್ಯಾರಿಯರ್ಸ್ನ ಬ್ರೇಕ್ ಮಾಡಬೇಕು ಅಂತ ಅಂದರೆ ಇಂಥ ಒಂದು ಆ್ಯಕ್ಟಿವಿಟೀಸ್ ಇರುವಂತಹ ಸಮ್ಮರ್ ಕ್ಯಾಂಪ್ಸ್ಗಳು ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಇವತ್ತಿನ ದಿನಗಳಲ್ಲಿ. ಯಾಕಂದರೆ ಪುಟಾಣಿ ಮಕ್ಕಳು ದಿನ ಹೆಚ್ಚಾಗಿ ಮೊಬೈಲ್ ಜೊತೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಬರುವಂತಹ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ರೆಸ್ಪಾಂಡಿಂಗ್ ತುಂಬ ಕಮ್ಮಿ ಆಗ್ತಾ ಇದೆ. ಮಕ್ಕಳು ಜಾಸ್ತಿ ಮಕ್ಕಳ ಜೊತೆ ಸೇರ್ತಾನೆ ಇಲ್ಲ. ನಾನಾಯಿತು, ನನ್ನ ಮೊಬೈಲ್ ಆಯಿತು, ಅದರಲ್ಲಿ ಬರೋ ವೀಡಿಯೋಸ್ಗಳಾಯಿತು ಅನ್ನೋ ಲೆವೆಲಿಗೆ ಹೊರಟೋಗಿದ್ದಾರೆ. ಸೊ ಆ ಒಂದು ಬ್ಯಾರಿಯರ್ಸ್ನ ಬ್ರೇಕ್ ಮಾಡೋಕ್ಕೆ ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳು ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಸೊ ಸಮ್ಮರ್ ಕ್ಯಾಂಪ್ ಮೂಲಕ ಸ್ಕೂಲ್ಗೂ ಹೋಗೋಕ್ಕೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇದು ವಿಡಿಯೋದೊಂದಿಗೆ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಕೃತಿಕಾ ಇಸ್ ಸೈನಿಂಗ್ ಆಫ್. ಬಾಯ್.